ಇದೇ ಜಾಗದಲ್ಲಿ ಸೀತಾಮಾತೆ ಲವಕುಶರಿಗೆ ಜನ್ಮ ಕೊಟ್ಟಿದ್ದು. ಸೀತಾದೇವಿ ಬಾಯಾರಿಕೆಯಾಗಿ ನೀರು ಕೇಳಿದಾಗ ಲಕ್ಷ್ಮಣ ತನ್ನ ಧನುಷಿಂದ ಹೊಡೆತಕ್ಕೆ ಇಲ್ಲಿ ಕಲ್ಲು ಸೀಳಿ ನೀರು ಉತ್ಪತ್ತಿ ಆಗೈತೆ. ಇದನ್ನ ಧನುಷ್ಕೋಟೆ ಅಂತ ಕರೀತಾರೆ. ಇದೇ ಜಾಗದಲ್ಲಿ ಸೀತಾದೇವಿ ಬಟ್ಟೆನ ಒಗಿತಾ ಇದ್ರು. ಇಲ್ಲಿ ಲವಕುಶ ಬೆಳೆದಿದ್ದ ಜಾಗ, ಮತ್ತೆ ಇಲ್ಲಿ ಅವರ ಜೋಳಿಗೆ ಕೂಡ ಐತಂತೆ. ಸೀತಾದೇವಿಗೆ ನೀನು ಪತಿವ್ರತೆಯಾಗಿರಿ ಯಜ್ಞಕುಂಡದಲ್ಲಿ ನಡೆಸು ಅಂತ ಹೇಳ್ತಾರೆ. ಅಲ್ಲಿ ಲವಕುಶರು ಅಶ್ವಮೇಧ ಕುದುರನ್ನ ಕಟ್ಟಾಕಿರ್ತಾರೆ. ಇದೇ ಜಾಗದಲ್ಲಿ ತಾಯಿ ಸೀತಾಮಾತೆ ಭೂಮಿ ತಾಯಿ ಮಡಿಲನ್ನ ಸೇರ್ಕೋತಾರೆ. ನಮಸ್ಕಾರ ಎಲ್ರಿಗೂ. ರಾಮಾಯಣದ ಕೊನೆ ಭಾಗ ಅಂದ್ರೆ ರಾಮ ಸೀತೆ ಲವಕುಶರ ಕೊನೆಯ ಘಟನೆ ಈ ಜಾಗದಲ್ಲಿ ನಡೀತು ಅಂತ ಹೇಳ್ತಾರೆ. ರಾಮ ಸೀತೆ ಲಂಕೆಯಿಂದ ಅಯೋಧ್ಯೆಗೆ ಮರಳಿ ಬಂದಾಗ ಜನರ ಜೊತೆ ಸುಖವಾಗಿ ಆಡಳಿತ ನಡೆಸ್ತಾ ಇರ್ತಾರೆ. ಆದ್ರೆ ಒಂದಷ್ಟು ಜನ ಸೀತಾದೇವಿ ಬಗ್ಗೆ ತಪ್ಪಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವಳು ರಾವಣನ ಮನೆಯಲ್ಲಿ ಇಷ್ಟು ದಿವಸ ಇದ್ಲು, ಅವಳು ಶುದ್ಧಳೆ, ಅವಳು ಪವಿತ್ರಳೆ ಅಂತ ಕ್ವಶನ್ ಮಾಡ್ತಾರೆ. ಶ್ರೀರಾಮ ಈ ಮಾತನ್ನ ಗಂಭೀರವಾಗಿ ತಗೊಂಡು ಲಕ್ಷ್ಮಣನಿಗೆ ಹೇಳಿ ಸೀತಾದೇವಿನ ಅರಣ್ಯಕ್ಕೆ ಬಿಟ್ಟು ಅಂತ ಕಳಿಸ್ತಾರೆ. ಅವಾಗ ಸೀತಾದೇವಿ ಗರ್ಭಿಣಿಯಾಗಿರ್ತಾರೆ. ಸೀತನ ಕರ್ಕೊಂಡು ಲಕ್ಷ್ಮಣ ಒಂದ್ ಜಾಗಕ್ಕೆ ಬರ್ತಾರೆ. ಅದೇ ಅವನಿ ಬೆಟ್ಟ. ಈ ಬೆಟ್ಟಕ್ಕೆ ಅವನಿ ಬೆಟ್ಟ ಅಂತ ಯಾಕೆ ಕರೀತಾರೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. 650 ಮೆಟ್ಲು ಐತೆ, ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಬೆಟ್ಟದ ಮೇಲಿಂದ ಅವನಿ ವ್ಯೂ ಹೆಂಗ್ ಕಾಣುತ್ತೆ ನೋಡಿ. ಬೆಟ್ಟ ಹತ್ತಿ ಎಂಟ್ರಿಲೇ ನಮಗೆ ಇಲ್ಲಿ ಪಂಚಪಾಂಡವರ ದೇವಸ್ಥಾನ ಮತ್ತೆ ಅಲ್ಲಿ ವಾಲ್ಮೀಕಿ ಅವರ ಆಶ್ರಮ ಕಾಣುತ್ತೆ ನೋಡಿ. ಇದೇ ಜಾಗದಲ್ಲಿ ಸೀತಾಮಾತೆ ಲವಕುಶರಿಗೆ ಜನ್ಮ ನೀಡಿದ್ದು. ಇವಾಗ ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಡೋರು ತುಂಬ ಚಿಕ್ಕದೈತೆ, ಗುಹೆ ಥರ. ಇಲ್ಲಿ ಒಳಗಡೆ ಬಂದರೆ ಮಹರ್ಷಿ ವಾಲ್ಮೀಕಿ ಅವರ ಮೂರ್ತಿ ನೋಡ್ಬೋದು. ಮತ್ತು ಈ ಕಡೆ ವೀರಭದ್ರನ ಮೂರ್ತಿ ನೋಡ್ಬೋದು ನೋಡಿ. ಇಲ್ಲಿ ಒಳಗಡೆ ಹೋದರೆ ಈ ಜಾಗದಲ್ಲಿ ಸೀತಾಮಾತಾ ದೇವಿ ಲವಕುಶರಿಗೆ ಜನ್ಮ ನೀಡಿದ್ದು. ತುಂಬಾ ಚಿಕ್ಕದಾಗೈತೆ ಇದು ನೋಡಿ. ಇದೇ ಜಾಗದಲ್ಲಿ ಸೀತಾಮಾತೆ ಲವಕುಶರಿಗೆ ಜನ್ಮ ನೀಡಿದ್ದು. ಅದರಿಂದ ಈ ಜಾಗನ ತುಂಬ ಪವಿತ್ರ ಜಾಗ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಸೀತಾದೇವಿ ಲವಕುಶರಿಗೆ ಜನ್ಮ ನೀಡೋದ್ರಿಂದ ಈ ಮಣ್ಣು ಸಹ ಶ್ರೇಷ್ಠ ಅಂತ ಹೇಳ್ತಾರೆ. ವಾಲ್ಮೀಕಿ ಆಶ್ರಮದ ಪಕ್ಕದಲ್ಲೇ ಇಲ್ಲಿ ಪಂಚಪಾಂಡವರ ದೇವಸ್ಥಾನ ಸಿಗುತ್ತೆ. ಪಂಚಪಾಂಡವರು ವನವಾಸಕ್ಕೆ ಹೋಗಬೇಕಾದಾಗ ಇಲ್ಲಿ 5 ಲಿಂಗನ ಸ್ಥಾಪನೆ ಮಾಡಿರ್ತಾರೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಇವಾಗ ಆ ಲಿಂಗಗಳನ್ನ ನೋಡ್ಕೊಂಬರೋಣ ನೋಡಿ. ಇದೆ ಆ ಲಿಂಗಗಳು. ಇದು ಭೀಮ, ಮತ್ತು ಇದು ಅರ್ಜುನ, ಇದು ಧರ್ಮರಾಯ, ನಕುಲ ಮತ್ತು ಸಹದೇವ. ವಾಲ್ಮೀಕಿ ಆಶ್ರಮ ಮತ್ತು ಪಂಚಪಾಂಡವರ ದೇವಸ್ಥಾನ ನೋಡ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಸೀತಾದೇವಿ ಬಟ್ಟೆ ಒಗಿತಿದ್ದ ಜಾಗ ಮತ್ತು ಅವರು ವಾಸ ಆಗಿದ್ದ ಜಾಗ ನೋಡ್ಬೋದು ನೋಡಿ. ಇದೇ ಜಾಗದಲ್ಲಿ ಸೀತಾದೇವಿ ಬಟ್ಟೆನ ಒಗಿತಾ ಇದ್ರು. ಅವರು ಬಟ್ಟೆ ಒಗೆದು ರಾತ್ರಿ ಆದಾಗ ನೋಡಿ ಇಲ್ಲಿ ದೀಪನ ಹಚ್ತಾ ಇದ್ರು, ಇಲ್ಲಿ ಬಟ್ಟೆನ ಒಗಿತಾ ಇದ್ರು. ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಹಾಲು ಕುಡಿಸೋ ಒಂದು ಅಂದರೆ ಇದನ್ನ ಒಳ್ಳೆ ಅಂತನೂ ಅಂತಾರೆ, ಅದನ್ನ ನೋಡ್ಬೋದು. ಇವಾಗ ಅದು ಕಲ್ಲೊಳಗಡೆ ಹೋಗೈತೆ. ಬಟ್ಟೆ ಒಗಿತಿದ್ದ ಜಾಗದಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ತಾಯಿ ಮನೆ ಅಂತ ಅಂತಾರೆ. ಅಲ್ಲಿ ಸೀತಾದೇವಿ ಜನ್ಮ ನೀಡಿದ ಸ್ಥಳ ನೋಡಿದ್ವಿ. ಇಲ್ಲಿ ತಾಯಿ ಮನೆ ಅಂತ ಐತೆ. ಇಲ್ಲಿ ಲವಕುಶ ಬೆಳೆದಿದ್ದ ಜಾಗ, ಮತ್ತು ಸೀತಾದೇವಿ ಅವರಿಗೆ ಊಟ ಮಾಡಿಸಿದ್ದು, ಆಟ ಆಡಿಸಿದ್ದು ಎಲ್ಲ ಇಲ್ಲೇ. ಮತ್ತು ಇಲ್ಲಿ ಅವರ ಜೋಳಿಗೆ ಕೂಡ ಐತಂತೆ. ಇವಾಗ ಅದು ನೋಡ್ಕೊಬರೋಣ ಮನೆ. ಓಂ ನಮಃ ಶಿವಾಯ ನೋಡಿ. ಇಲ್ಲಿ ಜೋಡಿ ಲಿಂಗ ಐತೆ. ಇದು ಲವಕುಶ ಅಂತ ಇರ್ಬೋದು. ಯಾವುದೇ ರೀತಿ ಅಣ್ಣ ತಮ್ಮ ಜಗಳ ಇದ್ರೆ ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಅದು ಪರಿಹಾರ ಆಗುತ್ತೆ ಅಂತ ಇಲ್ಲಿನ ನಂಬಿಕೆ. ಹಾಗೆ ಇಲ್ಲಿ ಲವಕುಶ ಆಡಿ ಬೆಳೆದ ಜೋಳಿಗೆ ಪಾತ್ರೆ, ಮತ್ತು ಇದು ಅಕ್ಷಯ ಪಾತ್ರೆ, ಮತ್ತು ಆ ಕಡೆ ಎಲ್ಲ ಪಾತ್ರೆಗಳಿವೆ. ಇದೆಲ್ಲ ಅವಾಗ ಅವರು ಯೂಸ್ ಮಾಡ್ತಿದ್ದ ಪಾತ್ರೆಗಳು. ಹಾಗೆ ಇಲ್ಲಿ ಕಲ್ಲಿನ ಶಬ್ದ ಕೇಳಿ, ಮತ್ತು ಈ ಶಬ್ದ ಕೇಳಿ ನೋಡಿ. ಪಾತ್ರೆ ಸೌಂಡ್ ಬರ್ತೈತಲ್ವ, ಅವಾಗ ಇದನ್ನೆಲ್ಲ ಬಳಸ್ತಾ ಇದ್ರು. ಇವೆಲ್ಲ ಯಾಕೆ ಮೇಲ್ಗಡೆ ಇದೆ ಅಂತ ಕೇಳ್ಬೋದು. ಇವುಗಳನ್ನ ತುಳಿದು ಹಾಳು ಮಾಡ್ಬಾರ್ದು ಅಂತ ಹನುಮಂತ ಇವುಗಳನ್ನ ಇಲ್ಲ ಹಾಕಿ ಬಣ್ಣೆಗಳನ್ನ ಉಲ್ಟೆ ಮಾಡೋದು, ಅದರಿಂದ ಇವು ಮೇಲ್ಗಡೆ ಇರೋದು. ಇಲ್ಲಿಂದ ಬೆಟ್ಟದ ಮೇಲೆ ಹೋಗ್ಬೇಕು. ಅಲ್ಲಿ ಸೀತಾದೇವಿ ಭೂತಾಯಿ ಮಡಿಲು ಸೇರಿ ಸ್ಥಳ, ಅಗ್ನಿ ಪರೀಕ್ಷೆಯಾದ ಜಾಗ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಉರುಳುಗುಂಡು ಅನ್ನೋ ಯೂನಿಕ್ ಪ್ಲೇಸ್ ನ ನೋಡಕ್ ಹೋಗೋಣ. ಜೈ ಶ್ರೀರಾಮ್. ಜನರ ಮಾತು ಕೇಳಿ ಶ್ರೀರಾಮ ಸೀತಾದೇವಿನ ವನವಾಸಕ್ಕೆ ಕಳಿಸ್ತಾರೆ. ವನವಾಸಕ್ಕೆ ಕಳಿಸುವಾಗ ಜೊತೆಯಲ್ಲಿ ಲಕ್ಷ್ಮಣನ ಕಳಿಸ್ತಾರೆ, ಕಾಡಿಗೆ ಬಿಟ್ಟು ಬಾ ಅಂತ. ಅವರು ಇಲ್ಲಿಗೆ ಬಂದಾಗ ಸೀತಾದೇವಿಗೆ ಬಾಯಾರಿಕೆ ಆಗುತ್ತೆ. ಆದ್ರೆ ಇಲ್ಲಿ ನೀರು ಸಿಗಲ್ಲ. ಲಕ್ಷ್ಮಣ ತನ್ನ ಧನುಷಿಂದ ಹೊಡೆತಕ್ಕೆ ಕಲ್ಲು ಸಿಳಿಲಿ ನೀರು ಬರುತ್ತೆ. ಇದಕ್ಕೆ ಧನುಷ್ಕೋಟಿ ಅಂತಾರೆ. ಹಾಗೆ ಲಕ್ಷ್ಮಣ ತೀರ್ಥ ಮತ್ತೆ ಪಾತಾಳ ಗಂಗೆ ಅಂತಾನು ಕರೀತಾರೆ. ನೀರು ಉತ್ಪತ್ತಿ ಆದ್ಮೇಲೆ ತಾಯಿ ಸೀತಾದೇವಿ ಇಲ್ಲೇ ನೀರು ಕುಡಿತಾರೆ.
ಮೆಟ್ಲುಗಳನ್ನ ಹತ್ಕೊಂಬರೋ ತನಕ ಸಾಕಾಗೋಯ್ತು ನೋಡಿ. ಅಲ್ಲಿಂದ ಬಂದಿದ್ದು ನಾವು ಇವಾಗ, ಮತ್ತು ಇಲ್ಲಿ ಮೇಲೆ ಹತ್ಕೊಂಡು ಹೋಗ್ಬೇಕು. ಬಿಸಿಲಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅಂತ ಬೆಳಗ್ಗೆನೇ ಆ ಪ್ಲೇಸ್ ಹತ್ರ ಇರ್ತೀನಿ, ಆದರೆ ಸೂರ್ಯ ನನಗಿಂತ ಬೇಗನೆ ಬಂದಿರ್ತಾನೆ. ನಿನ್ಗೆ ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ನಿನ್ನ ಜನ್ಮಕ್ಕೆ ಹೋಗೋ. ನೋಡಿ ಆ ಕಡೆ ಹೋದರೆ ಅಗ್ನಿ ತೀರ್ಥಕ್ಕೆ ಹೋಗ್ತೀವಿ, ಮತ್ತು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಜಾಗ ಐತೆ, ಅದನ್ನು ನೋಡ್ಕೊಂಡು ಅಲ್ಲಿ ಹೋಗಲ್ಲ. ಶ್ರೀರಾಮ ಅಶ್ವಮೇಧ ಅನ್ನೋ ಒಂದು ಕುದುರೆನ ಬಿಟ್ಟಿರ್ತಾರೆ, ಆ ಕುದುರೆನ ಲವಕುಶರು ಕಟ್ಟಾಕ್ಬಿಟ್ಟಿರ್ತಾರೆ. ಇವಾಗ ಆ ಜಾಗನೇ ನೋಡಕ್ಕೆ ಹೋಗೋಣ. ನೋಡಿ ಈ ಜಾಗದಲ್ಲಿ ಲವಕುಶರು ಅಶ್ವಮೇಧ ಕುದುರೆನ ಕಟ್ಟಾಕಿರ್ತಾರೆ. ಏನಂದ್ರೆ ಅಶ್ವಮೇಧ ಕುದುರೆನ ಯಾರು ಕಟ್ಟಾಕೋಂಗಿಲ್ಲ. ಕಟ್ಟಾಕಿದ್ರೆ ಏನಾಗುತ್ತೆ ಅಂದ್ರೆ ಯುದ್ಧ ಆಗುತ್ತೆ. ಅದೇ ರೀತಿ ಲವಕುಶರ ಜೊತೆಗೂ ಆಗುತ್ತೆ. ಲವಕುಶರು ರಾಮನ ಜೊತೆಗಾರರ ಜೊತೆ ಎಲ್ಲ ಯುದ್ಧ ಮಾಡ್ತಾರೆ, ಸುಗ್ರೀವ ಹನುಮಂತ ಜೊತೆ ಎಲ್ಲ ಯುದ್ಧ ಮಾಡ್ತಾರೆ. ಆದ್ರೆ ಲವಕುಶ ಯಾರಿಗೂ ಬಗ್ಗಲ್ಲ. ಆ ಯುದ್ಧನ ನಿಲ್ಸಕ್ಕೆ ಅವರ ತಂದೆಯಾದ ಶ್ರೀರಾಮನೇ ಬರಬೇಕಾಗುತ್ತೆ. ರಾಮ ಲವಕುಶರ ಜೊತೆ ಯುದ್ಧನ ಸ್ಟಾರ್ಟ್ ಮಾಡ್ತಾರೆ. ರಾಮ ನಮ್ಮ ತಂದೆ ಅಂತ ಲವಕುಶರಿಗೆ ಗೊತ್ತಿರಲ್ಲ, ಮತ್ತೆ ಲವಕುಶರು ನನ್ನ ಮಕ್ಕಳು ಅಂತ ರಾಮನಿಗೆ ಗೊತ್ತಿರಲ್ಲ. ಅವರ ಯುದ್ಧನ ಸೀತಾದೇವಿ ನೋಡ್ಬೇಕು ಅಂದಾಗ ಹನುಮಂತ ಒಂದ್ರ ಮೇಲೆ ಒಂದು ಬಂಡೆಕಲ್ಲಿಟ್ಟು ಅದ್ರ ಮೇಲೆ ಸೀತಾದೇವಿನ ಕೂರಿಸ್ತಾರೆ. ಸೀತಾದೇವಿ ತಂದೆ ಮಕ್ಕಳ ಯುದ್ಧ ನೋಡ್ತಾ ಕಣ್ಣೀರಾಗ್ತಾರೆ. ನೋಡಿ ಆ ಬಂಡೆ ಮೇಲೆಲ್ಲ ಕಪ್ ಕಲರ್ ಅಲ್ಲಿ ಕಾಣ್ತಾ ಇತ್ತಲ್ಲ, ಅದನ್ನ ಸೀತಾದೇವಿ ಕಣ್ಣೀರು ಅಂತ ಹೇಳ್ತಾರೆ. ಅವಾಗ ಸೀತಾದೇವಿ ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿರ್ತಾರೆ, ಅವಾಗ ಬಂದ ಕಣ್ಣೀರು ಅಂತ ಹೇಳ್ತಾರೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮಹರ್ಷಿ ವಾಲ್ಮೀಕಿ ಬಂದು ಎಲ್ಲ ಸತ್ಯನೂ ಹೇಳ್ತಾರೆ. ರಾಮ ನಿಮ್ಮ ತಂದೆ, ಲವಕುಶ ನಿಮ್ಮ ಮಕ್ಕಳು ಅಂತ. ಈ ಸತ್ಯ ಕೇಳಿ ಅವರ ಕುಟುಂಬ ಒಂದಾಗುತ್ತೆ. ಆ ಅಶ್ವಮೇಧ ಕುದುರೆನ ಕಟ್ಟಾಕಿದ್ರಲ್ಲ ಈ ಜಾಗದಲ್ಲಿ, ಅದಕ್ಕೆ ಆಹಾರನ ಏನು ಇಟ್ಟಿರಲ್ಲ, ಅದರಿಂದ ಅದು ಈ ಬಂಡನೆ ತಿಂದಿರುತ್ತೆ. ಅದರಿಂದ ಇವಾಗ ಇಲ್ಲಿ ಬಂದವರೆಲ್ಲ ಸ್ವಲ್ಪ ಹುಲ್ ತಂದು ಇಲ್ಲಿ ಹಾಕ್ತಾರೆ. ಸೀತಾದೇವಿ ಮೇಲೆ ಆಪಂದ್ಯ ಬಂದಾಗ ಶ್ರೀರಾಮ ಸೀತಾದೇವಿಗೆ ನೀನು ಪತಿವ್ರತೆಯಾಗಿರಿ, ಅಗ್ನಿಕುಂಡದಲ್ಲಿ ನೆಡು ತೋರಿಸು ಅಂತ ಹೇಳ್ತಾರೆ. ನೋಡಿ ಇದೇ ಜಾಗದಲ್ಲಿ ಬೆಂಕಿನ ಹಾಕಿರ್ತಾರೆ. ಅವರು ಇಲ್ಲಿ ಪ್ರವೇಶ ಮಾಡಿದ್ರೆ ಸುಟ್ಟು ಭಸ್ಮ ಆಗ್ತಾರೆ, ಆದ್ರೆ ಸೀತಾದೇವಿ ಇಲ್ಲಿ ಪ್ರವೇಶ ಮಾಡ್ತಾರಂತೆ. ಅವರು ಇಲ್ಲಿ ಪ್ರವೇಶ ಮಾಡಿದಾಗ ಸುಟ್ಟು ಭಸ್ಮ ಆಗೋ ಬದಲು ಇಲ್ಲಿ ನೀರು ಉತ್ಪತ್ತಿ ಆಗುತ್ತಂತೆ. ಅದರಿಂದ ಅವರು ಏನು ತಪ್ಪು ಮಾಡಿಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಅದಕ್ಕೆ ಈ ಸ್ಥಳನ ಅಗ್ನಿ ತೀರ್ಥ ಅಂತ ಕರೀತಾರೆ. ಅಗ್ನಿ ಪ್ರವೇಶ ಅಷ್ಟೇ ಅಲ್ಲದೆ ಸೀತಾದೇವಿನ ನೀನು ಪತಿವ್ರತೆ ಆಗಿದ್ರೆ ನೋಡಿ ಇಲ್ಲಿ ಕಾಣ್ತಾ ಇತ್ತಲ್ವಾ ದೊಡ್ಡ ಬಂಡೆ, ಈ ಬಂಡೆ ಕೆಳಗಡೆ ಉಳ್ಕೊಂಡು ಹೋಗು, ಆ ಬಂಡೆನೇ ನಿನಗೆ ಜಾಗ ಬಿಡುತ್ತೆ ಅಂತ ಹೇಳ್ತಾರೆ. ನೋಡಿ ಸೀತಾದೇವಿ ಸ್ವಲ್ಪ ಉಳಿದಕ್ಕೆ ಎಷ್ಟು ದೊಡ್ಡ ಜಾಗ ಆಗೈತೆ. ಸೀತಾದೇವಿ ಮೇಲೆ ಎಲ್ಲಾ ಪರೀಕ್ಷೆಗಳು ಆದ್ಮೇಲೆ ಲವಕುಶರು ರಾಮನ ಜೊತೆ ಒಂದಾದ್ಮೇಲೆ ನನ್ನ ಎಲ್ಲಾ ಕಾರ್ಯಗಳು ಮುಗೀತು ಅಂತೇಳಿ ನೋಡಿ ಇದೇ ಜಾಗದಲ್ಲಿ ಸೀತಾದೇವಿ ಭೂಮಿ ತಾಯಿ ಮಡಿಲನ್ನ ಸೇರ್ಕೋತಾರೆ. ದೇವಸ್ಥಾನ ಇವತ್ತು ಓಪನ್ ಇಲ್ಲ, ಇದು ಭಾನುವಾರ ಮತ್ತೆ ಸೋಮವಾರ ಓಪನ್ ಅಂತೆ, ಇವತ್ತು ಕ್ಲೋಸ್ ಆಗೈತೆ. ಶ್ರೀರಾಮನಿಗೆ ಸೀತಾದೇವಿ ಭೂಮಿ ತಾಯಿ ಮಡಲಿಗೆ ಸೇರೋ ವಿಷಯ ಕೇಳಿ ತುಂಬಾನೇ ದುಃಖ ಆಗುತ್ತೆ. ದುಃಖ ಆದಾಗ ಶ್ರೀರಾಮ ಒಂದು ಸ್ಥಳದಲ್ಲಿ ಧ್ಯಾನ ಮಾಡ್ತಾರೆ. ಇವಾಗ ನಾವು ಅದೇ ಜಾಗ ನೋಡಕ್ ಹೋಗೋಣ. ನೋಡಿ ಇಲ್ಲೇನೆ ಶ್ರೀರಾಮ ಧ್ಯಾನ ಮಾಡೋದು. ಸೀತಾದೇವಿನ ಕಳ್ಕೊಂಡು ಇಲ್ಲೇನೆ ಶ್ರೀರಾಮ ಧ್ಯಾನ ಮಾಡೋದು. ಈ ಬೆಟ್ಟಕ್ಕೆ ಅವನಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಅವನಿ ಅಂದ್ರೆ ಸಂಸ್ಕೃತದಲ್ಲಿ ಭೂಮಿ ಅಂತ. ಸೀತಾದೇವಿ ಭೂಮಿ ತಾಯಿ ಮಡಿಲಿನ ಸೇರೋದ್ರಿಂದ ಈ ಬೆಟ್ಟಕ್ಕೆ ಅವನಿ ಬೆಟ್ಟ ಅಂತ ಕರೀತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಯ್ತು ಅನ್ಸಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.